ಈಗಾಗಲೇ ಹೇಳ್ದಂಗೆ ಒಂದು ಕಡೆ ಒಂದಷ್ಟು ಭಾಗಗಳಲ್ಲಿ ಮಳೆ ಅಬ್ಬರಿಸಿ ಬುಬ್ಬಿರಿತಾ ಇದ್ರೆ ಮತ್ತೊಂದು ಕಡೆ ಭೀಕರ ಬರ ಆವರಿಸಿದೆ. ಸುಡು ಬಿಸಿಲಿಗೆ ತೋಟಗಾರಿಕೆ ಬೆಳೆ ಒಣಗಿ ಹೋಗ್ತಾ ಇವೆ. ಗದಗ ಜಿಲ್ಲೆ ತುಂಗಭದ್ರಾ ತೀರದ ರೈತರ ಗೋಳಾಟ ಹೇಳತೀರದಾಗಿದೆ. ನೀರಿನ ಕೊರತೆಯಿಂದ ಬೆಳೆಗಳು ಒಣಗಿ ಹೋಗ್ತಿವೆ. ತುಂಗಭದ್ರಾ ಒಡಲು ಸಂಪೂರ್ಣವಾಗಿ ಖಾಲಿಯಾಗಿದೆ. ಭೀಕರ ಬರಕ್ಕೆ ರೈತರು ತತ್ತರಿಸಿ ಹೋಗಿದ್ದಾರೆ. ಬೆಳೆಗಳು ಒಣಗಿ ಹೋಗ್ತಾ ಇವೆ, ಗಮನಿಸ್ತಾ ಇದ್ದೀರಿ. ಸುಡು ಬಿಸಿಲಿಗೆ ತೋಟಗಾರಿಕೆ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದ್ದು ರೈತ ಮುಗಿಲತ್ತ ಮುಖ ಮಾಡಿ ಕೂತಿದ್ದಾನೆ. ಮಳೆರಾಯ ನಮಗೂ ಕೂಡ ಕೊಂಚ ಕೃಪೆ ತೋರ್ಲಿ ಅಂತ ಹೇಳಿ ಪ್ರತಿದಿನ ಪ್ರಾರ್ಥಿಸ್ತಿದ್ದಾನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ. ಸಕಾಲಕ್ಕೆ ಮಳೆ ಬರಬೇಕು ಅಂತ ಪ್ರಾರ್ಥಿಸ್ತಿರ್ತಾರೆ. ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಮಳೆ ಆಗ್ತಿರೋದ್ರಿಂದ ರೈತರು ಖುಷಿಯಾಗಿದ್ದಾರೆ. ಆದರೆ ಇನ್ನೊಂದಷ್ಟು ಕಡೆಗಳಲ್ಲಿ ಈ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಂಜಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಏನಂದ್ರೆ ಉರಿ ಬಿಸಿಲಲ್ಲಿ ಸಂಪೂರ್ಣ ಏನು ಅಂತರ್ಜಲವೂ ಕೂಡ ಕುಸಿತ ಹೋಗಿದೆ, ನದಿ ಕೂಡ ಬತ್ತಿ ಹೋಗಿದೆ. ಈಗ ರೈತರ ಬೆಳೆಗಳು ಒಣಗ್ತಾ ಇದ್ದಾವೆ. ಈಗ ರೈತರು ಕೂಡ ಕಂಗಾಲಾಗಿದೆ. ಈಗ ನೋಡ್ಬೋದು, ನಾವು ಗದಗ ಜಿಲ್ಲೆಯ ಮುಂಡ್ರಿಗೆ ತಾಲೂಕಿನ ಒಂದು ಏನು ಬಿದರಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಈಗ ನೋಡ್ಬೋದು, ಬಿದರಳ್ಳಿ ಗ್ರಾಮದಲ್ಲಿ ಒಂದು ಏನು ಅಡಿಕೆ ತೋಟವನ್ನು ಮಾಡಿದ್ದಾರೆ ರೈತರು. ಆದರೆ ಈಗ ನೀರಿನ ಕೊರತೆಯಿಂದ ಈಗ ಸಂಪೂರ್ಣ ತೋಟ ಒಣಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಅಡಿಕೆ ತೋಟವನ್ನು ಮಾಡಿದ್ದಾರೆ. ಈಗ ಅಡಿಕೆ ತೋಟಕ್ಕೆ ನೀರಿನ ಕೊರತೆ ಸಾಕಷ್ಟು ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೇಕು. ಯಾಕಂದರೆ ಇಲ್ಲಿ ನದಿ ತೀರ ಏನು ತುಂಗಭದ್ರಾ ನದಿ ತೀರದಲ್ಲಿ ಈ ತೋಟ ಇದೆ. ಆದರೂ ಕೂಡ ಈಗ ತೋಟಕ್ಕೆ ಸಫಿಷಿಯೆಂಟ್ ಆಗಿ ನೀರಿಲ್ಲ. ಹೀಗಾಗಿ ನೀರು ಇಲ್ಲದ ಕಾರಣಕ್ಕಾಗಿ ಅಡಿಕೆ ತೋಟ ಒಣಗ್ತಾ ಇದೆ. ಈಗ ಹಳದಿ ಬಣ್ಣಕ್ಕೆ ಕೂಡ ತಿರುಗ್ತಾ ಇದೆ. ಸುಮಾರು ಏನು ರೈತರು ಹೇಳೋ ಪ್ರಕಾರ ನಾವು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಆದರೆ ಈಗ ನೀರಿನ ಕೊರತೆ, ಯಾಕಂದ್ರೆ ಭೀಕರ ಬರಗಾಲದಿಂದ ನದಿ ಕೂಡ ಸಂಪೂರ್ಣ ಬತ್ತಿ ಹೋಗಿದೆ. ಜೊತೆಗೆ ಬೋರ್ವೆಲ್ದಲ್ಲಿ ಕೂಡ ಅಂತರ್ಜಲ ಕಡಿಮೆ ಆಗಿದೆ. ಈಗ ಅಡಿಕೆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಆ ಪ್ರಮಾಣದಲ್ಲಿ ನೀರು ಸಿಗ್ತಾ ಇಲ್ಲ. ನೀರಿನ ಕೊರತೆಯಿಂದ ಈಗ ಒಣಗ್ತಾ ಇದೆ. ಇದು ಅಡಿಕೆ ತೋಟ ಮಾತ್ರ ಅಲ್ಲ, ಬೇರೆ ಬೇರೆ ಬೆಳೆಗಳು ಕೂಡ ರೈತರು ಏನು ಬೆಳೆದಿದ್ದಾರೆ ತೋಟಗಾರಿಕೆ ಬೆಳೆಗಳು ಅವು ಕೂಡ ಒಣಗಿ ಹೋಗ್ತಾ ಇದೆ. ಬಾಳೆ ಆಗಿರ್ಬೋದು, ಬೇರೆ ಇನ್ನಿತರ ಏನು ತೋಟಗಾರಿಕೆ ಬೆಳೆಗಳು ಸಂಪೂರ್ಣ ಒಣಗಿ ಹೋಗ್ತಾ ಇದೆ. ರೈತರು ಕೂಡ ಈಗ ಕಂಗಾಲಾಗಿದ್ದಾರೆ. ಮಳೆ ಬಂದರೂ ಕಷ್ಟ, ಮಳೆ ಬರದೇ ಇದ್ರೂ ಕೂಡ ಕಷ್ಟ ಅನ್ನುವಂಥ ಸ್ಥಿತಿ ನಿರ್ಮಾಣ ಇದೆ. ರೈತರು ಸಾಕಷ್ಟು ಸಂಕಷ್ಟಕ್ಕೆ ಕೂಡ ಈಡಾಗಿದ್ದಾರೆ ಅಂತ ಹೇಳ್ಬೋದು. ಭೀಕರ ಬರಗಾಲ ರೈತರ ಜೀವ ಹಿಡ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡ ಈಗೇನು ಬರಗಾಲದಿಂದ ಸಾಕಷ್ಟು ಹಾನಿಯಾಗಿದೆ, ಅವರಿಗೆ ಪರಿಹಾರ ನೀಡಬೇಕನ್ನೋ ಒತ್ತಾಯ ಕೂಡ ಈಗ ರೈತರಿಂದ ಕೇಳಿ ಬರ್ತಾ ಇದೆ. ಒಟ್ಟಾರೆಗೆ ಉತ್ತರ ಕರ್ನಾಟಕದಲ್ಲಿ ಸೂರ್ಯನ ಏನು ಅಬ್ಬರ ಏನು ಸಾಕಷ್ಟು ಜೋರಾಗಿದೆ. ಹೀಗಾಗಿ ಸೂರ್ಯನ ಅಬ್ಬರಕ್ಕೆ ಈಗ ಸಂಪೂರ್ಣ ಬೆಳೆಗಳು ಒಣಗಿ ಹೋಗ್ತಾ ಇದ್ದಾವೆ. ಬರಗಾಲಕ್ಕೆ ಹಾನಿಯಾಗಿದೆ. ಆದರೆ ಇದು ನಮಗೆ ಸೂಕ್ತವಾದ ಪರಿಹಾರ ಕೊಟ್ಟರೆ ನಾವು ಬದುಕ್ತೀವಿ ಅನ್ನೋ ಮಾತು ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿಗಿಣಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.